ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಚಾವಾ ಅನ್ನುವ ಒಂದು ಹಿಂದಿ ಸಿನಿಮಾ ರಿಲೀಸ್ ಆಗಿತ್ತು. ಅದು ಸದ್ದು ಮಾಡಿರೋ ರೀತಿ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದರಲ್ಲಿರುವಂತಹ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಶಿವಾಜಿ ಮಹಾರಾಜರ ಮಗನಾದಂತಹ ಸಂಭಾಜಿ ಈತನನ್ನ ಔರಂಗಜೇಬ್ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಕೊನೆಗೆ ಕೊಂದ ಅನ್ನೋದು ಇದರ ಕೊನೆಯ ಭಾಗ ಆಗಿದೆ. ಈ ಚಿತ್ರ ಬಂದಾಗಿಂದ ಕೂಡ ಅಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ಹಿಸ್ಟ್ರಿ ಯಾವ ರೀತಿ ನಡೆದಿದೆ, ಈ ಮೊಘಲರ ದಬ್ಬಾಳಿಕೆ ಯಾವ ರೀತಿ ಇತ್ತು, ಔರಂಗಜೇಬ್ ಎಷ್ಟು ಕ್ರೂರಿಯಾಗಿದ್ದ, ಇದೆಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅವರು. ಆದ್ರೆ ಏನಾಗಿದೆ, ಈ ಚಿತ್ರ ಬಂದಾಗಿಂದ ಕೆಲವರಿಗೆ ಒಂದ್ ರೀತಿಯಾಗಿ ಹೊಟ್ಟೆಲ್ ಬೆಂಕಿ ಬಿದ್ದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅವರಿಗೆ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಔರಂಗಜೇಬ್ ವಿಲ್ಲನ್ ಅಂತೇಳಿ ತೋರಿಸಿದ್ರಲ್ಲ, ಅದನ್ನ ಒಪ್ಕೊಳ್ಳಿಕ್ಕೆ ಅವ್ರು ತಯಾರಿಲ್ಲ. ಅದಕ್ಕೆ ಬದಲಾಗಿ ಆತ ಹೀರೋ ಅಂತ ಹೇಳ್ಕೊಂಡು ತಿರ್ಗಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ನಾ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಚಾವಾ ಸಿನಿಮಾ ರಿಲೀಸ್ ಆಯ್ತು. ಅದು ಮಾಡಿರುವ ಸದ್ದು ಎಲ್ಲೋದು ನಿಮ್ಗೆ ಗೊತ್ತಿದೆ. ಇದರಲ್ಲಿ ಸಂಪೂರ್ಣವಾಗಿ ಮರಾಠರ ಮೇಲೆ ಈ ಮೊಘಲರು ಬಂದು ಯಾವ ರೀತಿಯಾಗಿ ದಾಳಿ ನಡೆಸಿದ್ರು, ಅಂದ್ರೆ ಶಿವಾಜಿಯ ನಂತರ ಸಂಭಾಜಿಯನ್ನ ಯಾವ ರೀತಿಯಲ್ಲಿ ಅವರು ಮೋಸದಿಂದ ಹಿಡಿದ್ರು, ಕೊನೆಯದಾಗಿ ಆತನನ್ನ ಹೇಗೆ ಕೊಂದ್ರು, ಆತನಿಗೆ ಯಾವ ರೀತಿಯಾಗಿ ಹಿಂಸೆ ಕೊಟ್ಟು ಅಂದ್ರೆ ಮತಾಂತರ ಆಗು ಅಂತೇಳಿ ಹೇಳಿ ಹಿಂಸೆಯನ್ನ ಕೊಟ್ಟರು. ಆತ ಕೊನೆಗೂ ಒಪ್ಕೊಳ್ಳಿಲ್ಲ. ನಾನು ಹಿಂದೂ ಧರ್ಮದಲ್ಲೇ ಇರ್ತೇನೆ, ಹಿಂದುವಾಗೆ ಸಾಯ್ತೇನೆ ಅಂತೇಳಿ ಹೇಳಿ ಆತ ಕೊನೆಗೂ ಒಪ್ಕೊಳ್ಳಿಲ್ಲ. ಕೊನೆಗೆ ಆತನನ್ನ ಕಣ್ಣು ಕಿತ್ತು ಚರ್ಮವನ್ನು ಸುಲಿದು ಅತ್ಯಂತ ಕ್ರೂರವಾಗಿ ಆತನನ್ನು ನಡೆಸ್ಕೊಂಡು ಕೊನೆಗೆ ಆತನನ್ನು ಕೊಲ್ಲಾಯ್ತು. ಇದು ಸಿನಿಮಾದ ಕೊನೆಯಲ್ಲಿ ಬರುವಂತಹ ಭಾಗ. ಈ ಸಿನಿಮಾ ನೋಡಿದವ್ರು ಯಾರು ಕೂಡ ಅಷ್ಟೇ ಕೊನೆಯದಾಗಿ ಹೊರಗಡೆ ಬರುವಾಗ ಹತ್ಕೊಂಡು ಬಂದಿರೋದನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಔರಂಗಜೇಬ್ ಬಗ್ಗೆ ಇಷ್ಟೊಂದು ಕ್ರೂರಿ ಆತ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಎಲ್ಲಾ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಅಷ್ಟೇ ಯಾವುದೇ ಮೊಘಲ್ ದೊರೆಯನ್ನ ಆತ ಕೆಟ್ಟವ ಅಂತ ತಿಳ್ಕೊಂಡು ಹೇಳಿರಲ್ಲ. ಅದಕ್ಕೆ ಬದಲಾಗಿ ಆತ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದ, ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತ ಹೇಳಿ ಹೇಳಿರ್ತಾರೆ ಹೊರತು ಆತ ಮಾಡಿರುವಂತ ತಪ್ಪುಗಳು, ಆತ ಎಷ್ಟು ಮತಾಂತರ ಮಾಡ್ದ, ಎಷ್ಟು ದೇವಸ್ಥಾನಗಳನ್ನ ಹೊಡೆದ, ಎಷ್ಟು ಜನರಿಗೆ ಹಿಂಸೆ ಕೊಟ್ಟು ಕೊಂದ, ಯಾವ ರೀತಿಯಾಗಿ ಆತ ಜನರನ್ನ ಹಿಂಸಿಸ್ತಾ ಇದ್ದ, ಇದ್ಯಾವುದನ್ನು ಎಲ್ಲಿಯೂ ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೋಮು ಸೌಹಾರ್ದತೆ ಹಾಳಾಗ್ತದೆ ಅನ್ನೋದು ಒಂದೇ ಇವರ ಮುಖ್ಯವಾದಂತಹ ರೀಸನ್. ಕೆಟ್ಟವನ್ನ ಕೆಟ್ಟವ ಅಂತ ಹೇಳಲ್ಲ, ಅದಕ್ಕೆ ಬದಲಾಗಿ ಆತನ ಕೆಟ್ಟ ಗುಣಗಳನ್ನೆಲ್ಲ ಮರೆಮಾಚಿ ಆತ ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಂಡು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಶಿವಾಜಿ ಮಹಾರಾಜ್ ಇರ್ಬೋದು ಅಥವಾ ಸಂಭಾಜಿ ಇರ್ಬೋದು, ಇವ್ರು ಮಾಡಿರುವಂತ ಕೆಲಸ, ಇವ್ರು ಮಾಡಿರುವಂತ ಯುದ್ಧ, ಯಾರ್ಯಾರನ್ನ ಸೋಲ್ಸಿದ್ರು, ಈ ರೀತಿಯಾಗಿ ಡಿಟೈಲ್ ಆಗಿ ಎಲ್ಲಿಯೂ ಕೂಡ ನಮ್ಗೆ ಸಿಗೋಲ್ಲ. ಕೇವಲ 1 ಪ್ಯಾರ 2 ಪ್ಯಾರದಲ್ಲಿ ಅವ್ರ ಬಗ್ಗೆ ಸಂಪೂರ್ಣ ಹೇಳಿ ಮುಗಿಸ್ಬಿಡ್ತಾರೆ. ಅದೇ ಈ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಪುಟಗಟ್ಲೆ ನಿಮ್ಗೆ ಸಿಗ್ತದೆ. ಪುಟಗಟ್ಲೆ ಹೆಚ್ಚು ಕಡಿಮೆ ಒಂದು 15-20 ಪೇಜ್ ಒಬ್ರೊಬ್ರು ರಾಜರದ್ದು ಹಾಕಿರ್ತಾರೆ. ಅದನ್ನ ನಾವು ಓದ್ಕೊಂಡು ಬಂದಿದ್ದೇವೆ. ಈಗ ಏನಾಗಿದೆ ಅಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಈ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಷಯಗಳನ್ನು ಕೆದಕ್ಲಿಕ್ಕೆ ಶುರು ಮಾಡಿದ್ದಾರೆ. ಒಂದೊಂದೇ ಸಿನಿಮಾಗಳಾಗಿ ಹೊರಗಡೆ ಬರ್ತಾ ಇದೆ. ಈಗ ಏನಾಗಿದೆ ಅಂದ್ರೆ, ಎಲ್ರಿಗೂ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ ಈ ಮೊಘಲ್ ರಾಜರುಗಳು, ಅದರಲ್ಲೂ ಮುಖ್ಯವಾಗಿ ಔರಂಗಜೇಬ್, ಇವರೆಲ್ಲರೂ ಎಷ್ಟು ಕ್ರೂರಿಗಳಾಗಿದ್ರು, ಜನರನ್ನು ಯಾವ ರೀತಿ ಹಿಂಸಿಸ್ತಾ ಇದ್ದಾರೆ ಅಂತ ಹೇಳೋದು ಗೊತ್ತಾಗ್ಲಿಕ್ಕೆ ಶುರುವಾಗಿದೆ. ಈಗ ಏನಾಗಿದೆ, ಈ ಸಿನಿಮಾ ಬಂದಾಗಿಂದ ಕೆಲವರಿಗೆ ಬಹಳಷ್ಟು ಕಷ್ಟ ಆಗ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿ ಕೆಲವರಿದ್ದಾರೆ, ಅವರಿಗೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರಿಗೂ ಗೊತ್ತಿದೆ ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತಂದ್ರೆ, ಅವರ ಪೂರ್ವಜರಾದಂತ ಈ ಮೊಘಲರು ಏನೆಲ್ಲ ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ. ಆದ್ರೆ ಅದನ್ನ ಅವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಥವಾ ಅವರ ಕೂಲಿ ಮಾಡುವನಾಗಿರ್ಬೋದು, ಅಥವಾ ಒಬ್ಬ MLA ಆದ್ರೂ ಕೂಡ, ಅಥವಾ MP ಆಗಿದ್ರು ಕೂಡ ಆತ ಅದನ್ನ ಒಪ್ಕೊಳ್ಳೋದಿಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ವಿಧಾನಸಭಾ ಸದಸ್ಯನಾದಂತಹ ಅಬು ಅಜ್ಮಿ ಅನ್ನುವ ಸಮಾಜವಾದಿ ಪಕ್ಷದ ಶಾಸಕ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಆತ ಏನ್ ಹೇಳದ ಅಂತ ಹೇಳಿದ್ರೆ, ಔರಂಗಜೇಬ್ ಅತ್ಯಂತ ದಯಾಳುವಾಗಿದ್ದ, ಆತ ಓರ್ವ ಅತ್ಯುತ್ತಮ ರಾಜನಾಗಿದ್ದ, ಆತ ಯಾರಿಗೂ ಹಿಂಸೆ ಕೊಟ್ಟಿಲ್ಲ, ಆತ ಯಾವುದೇ ದೇವಸ್ಥಾನಗಳನ್ನ ಒಡೆದಿಲ್ಲ, ಅದಕ್ಕೆ ಬದಲಾಗಿ ಹಲವಾರು ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಆತ ಹಣ ಸಹಾಯ ಮಾಡಿದ್ದ. ನಂತರ ಹಿಂದೂಗಳು ಕೂಡ ಆತನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಹೆಚ್ಚು ಕಡಿಮೆ ಭಾರತ ದೇಶದಲ್ಲಿ ಆ ಸಂದರ್ಭದಲ್ಲಿ ಇದ್ದಂತಹ 34% ಜನ ಹಿಂದೂಗಳು ಆತನನ್ನ ಸಪೋರ್ಟ್ ಮಾಡ್ತಾ ಇದ್ರು, ಆತನನ್ನ ಒಳ್ಳೆ ರಾಜ ಅಂತೇಳಿ ಒಪ್ಕೊಂಡಿದ್ರು ಅಂತ ಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನಾಗಿದೆ ಅಂದ್ರೆ, ಈ ಹೇಳಿಕೆ ಅತ್ಯಂತ ವಿವಾದದ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮತ್ತು ಶಿವಾಜಿ ವಂಶಸ್ಥರ ಬಗ್ಗೆ ಅತ್ಯಂತ ಗೌರವದಿಂದ ನೋಡ್ಕೊಳ್ತಾರೆ ಅವರು. ಎಲ್ಲಿಯಾದ್ರೂ ಶಿವಾಜಿ ಅಥವಾ ಈ ಸಂಭಾಜಿ ಇವ್ರ ಬಗ್ಗೆ ಯಾರಾದ್ರೂ ದೂಷಣೆ ಮಾಡಿದ್ರೆ ಅವರು ಖಂಡಿತವಾಗಿ ಕ್ಷಮಿಸೋದಿಲ್ಲ. ಮರಾಠಿಗರು ಯಾವಾಗ್ಲೂ ಅಷ್ಟೇ ಶಿವಾಜಿ ಮತ್ತೆ ಆತನ ಫ್ಯಾಮಿಲಿಯವ್ರನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡುವಂತವ್ರು. ಯಾರ ಮನೆಗೆ ಹೋದ್ರು ಕೂಡ ನಿಮ್ಗೆ ಶಿವಾಜಿ ಮಹಾರಾಜರ ಫೋಟೋ ಕಾಣ್ಲಿಕ್ಕೆ ಸಿಗುತ್ತೆ. ನಿಮ್ಗೆ ಅಷ್ಟೊಂದು ಪ್ರೀತಿಯಿಂದ ಶಿವಾಜಿ ಮಹಾರಾಜರನ್ನ ಅವ್ರು ನೋಡ್ಕೊಂತ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ, ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಎಲ್ಲಾ ಸದಸ್ಯರು ಈ ಅಬು ಅಜ್ಮಿ ವಿರುದ್ಧವಾಗಿ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ನಂತರ ಉಪಮುಖ್ಯಮಂತ್ರಿ ಆಗಿದ್ದಂತಹ ಶಿಂದೆ ಕೂಡ ಇದನ್ನ ವಿರೋಧಿಸಿ ತಕ್ಷಣ ಅಬು ಅಜ್ಮಿಯನ್ನ ಸದನದಿಂದಾನೇ ಅಮಾನತು ಮಾಡಬೇಕು ಅಂತ ಹೇಳ್ಕೊಂಡು ತರವನ್ನು ಹೊರಡಿಸಿದ್ರು. ಕೊನೆಗೆ ಇದಕ್ಕೆ ಎಲ್ಲರೂ ಒಕ್ಕೊರಲಿಂದ ಒಪ್ಕೊಂಡು ಆತನನ್ನ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಸದನದಿಂದ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಈಗ ಯಾವಾಗ ಈತನನ್ನ
ಸದನದಿಂದ ಅಮಾನತ್ ಮಾಡಿದ್ರು. ತಕ್ಷಣ ಅಖಿಲೇಶ್ ಯಾದವ್ ಇದನ್ನ ವಿರೋಧಿಸಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ಆತ ಹೇಳಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ಈ ಅಬು ಅಜ್ಮಿಯನ್ನ ಈ ರೀತಿಯಾಗಿ ನಡೆಸ್ಕೊಂಡಿರೋದು ಖಂಡಿತವಾಗಿ ತಪ್ಪು ಅಂತಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಅಖಿಲೇಶ್ ಯಾದವ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಲಿ ಯಾವ ರೀತಿ ಹೇಳ್ತಾರೆ ಅಂತೇಳಿ. ಅಂದ್ರೆ ಅವ್ರು ಯಾವಾಗ್ಲೂ ಅಷ್ಟೇ ಮುಸಲ್ಮಾನ್ ಸಮುದಾಯವನ್ನ ಬಹಳಷ್ಟು ಹೊಗಳ್ತಾ ಇರ್ತಾರೆ. ಅವ್ರು ಏನ್ ತಪ್ಪು ಮಾಡಿದ್ರು ಕೂಡ ಅದು ತಪ್ಪಲ್ಲ, ಸರಿ ಅಂತ ಹೇಳ್ಕೊಂಡೆ ಸಮರ್ಥನೆ ಮಾಡ್ಕೊಂಡು ಬರುವಂತಹ ವ್ಯಕ್ತಿ ಈ ಅಖಿಲೇಶ್ ಯಾದವ್. ಅವ್ರ ಪಕ್ಷದವರೇ ಆದಂತಹ ಈ ಅಬು ಅಜ್ಮಿಯನ್ನ ಅವ್ರು ಖಂಡಿತವಾಗಿ ಬಿಟ್ಕೊಡಲ್ಲ. ಈ ಅಬು ಅಜ್ಮಿ ಹಿಸ್ಟ್ರಿ ನೋಡ್ಲಿಕ್ಕೆ ಹೋದ್ರೆ ಆತ ಅವರು ಕ್ರಿಮಿನಲ್, ಆತನ ಮೇಲೆ ಹಲವಾರು ಕೇಸ್ಗಳಿದೆ, ಜೈಲಿಗೆ ಕೂಡ ಹೋಗಿ ಬಂದಂತಹ ವ್ಯಕ್ತಿ. ಅದೇನೇ ಇರಲಿ, ನಮ್ಮ ಸಂವಿಧಾನದ ಪ್ರಕಾರ ಆತ MLA ಆಗ್ಬಹುದು, MLA ಆಗಿದ್ದಾನೆ. ಮುಂಬೈಯ ಒಂದು ಪ್ರಾಂತ್ಯವನ್ನು ಆತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಮ್ದೇನೋ ಅಭ್ಯಂತರ ಇಲ್ಲ. ಆದ್ರೆ ಆತ ಮಾತಾಡಿರುವಂತ ವಿಷಯ, ಅದರಲ್ಲೂ ಔರಂಗಜೇಬ್ನಂತ ಅತ್ಯಂತ ಕ್ರೂರಿ ರಾಜನನ್ನ ಹೊಗಳಿರುವಂತ ರೀತಿ ಖಂಡಿತವಾಗಿಯೂ ಅಮಾನವೀಯ ಅಂತೇಳಿ ಹೇಳ್ಬೋದು. ಯಾಕಂತೇಳಿ ಹೇಳಿದ್ರೆ ಔರಂಗಜೇಬ್ನ ಆಡಳಿತದಲ್ಲಿ ಹಿಂದೂಗಳು ಅಂದ್ರೆ ಕನ್ವರ್ಟ್ ಆಗ್ಲಿಕ್ಕೆ ಯಾರು ಒಪ್ಪಲಿಲ್ಲೋ ಅವರೆಲ್ಲರೂ ಕೂಡ ಜಜಿಯಾ ಟ್ಯಾಕ್ಸ್ ಅನ್ನ ಕೊಡ್ಬೇಕಾಗಿತ್ತು. ನಂತರ ಅವ್ರ ತಲೆ ಕೂದಲು ಬೆಳೆಸ್ಲಿಕ್ಕೂ ಕೂಡ ಟ್ಯಾಕ್ಸ್ ಕೊಟ್ಬೇಕಾಗಿತ್ತು. ಅಂದ್ರೆ ಇಲ್ಲದಿದ್ರೆ ಆತ ತಲೆ ಬೋಳ್ಸ್ಕೊಂಡು ತಿರ್ಗಾಡ್ಬೇಕು. ತಲೆ ಬೋಳ್ಸ್ಲಿಲ್ಲ, ತಲೆಯಲ್ಲಿ ಕೂದಲಿದೆ ಅಂತ ಹೇಳಿದ್ರೆ ಆತ ಈ ರಾಜನಿಗೆ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿತ್ತು. ಈ ರೀತಿಯಾಗಿ ಹಿಂಸಿಸ್ತಾ ಇದ್ದವನು, ಹಿಂದೂ ಮಹಿಳೆಯರ ಮೇಲೆ ಮಾನಭಂಗ ಮಾಡ್ತಾ, ಎಲ್ಲದೂ ನಿಮ್ಗೆ ಗೊತ್ತಿರುವಂತದ್ದು, ಪುನಃ ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಈ ರೀತಿಯಾದಂತಹ ನೀಚ ಆಡಳಿತ ನಡೆಸ್ತಾ ಇದ್ದಂತಹ ಔರಂಗಜೇಬನ್ನ ಇವರು ನಮ್ಮ ಹೀರೋ ಅಂತೇಳಿ ಹೇಳ್ತಾರೆ. ಇದೇ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಹಲವಾರು ಮುಸ್ಲಿಂ ಮುಖಂಡರಿದ್ದಾರೆ. ಅವರು ಕೂಡ ಹೇಳ್ತಾರೆ ಔರಂಗಜೇಬ್ ನಮಗೆ ಹೀರೋ ಅಂತೇಳಿ ಹೇಳ್ತಾರೆ. ನಿನ್ನೆ ಒಂದು ಟಿವಿ ಡಿಬೇಟ್ ನಲ್ಲಿ ಕೂಡ ನೋಡ್ತಾ ಇದ್ದೆ, ಅವರು ಮುಸ್ಲಿಂ ಮುಖಂಡ ಅವರು ಕೂಡ ಹೇಳ್ತಾ ಇದ್ರು ಔರಂಗಜೇಬ್ ನಮ್ಮ ಪೂರ್ವಜರು, ಅವ್ರ ಬಗ್ಗೆ ನಾವು ತುಂಬಾ ಗೌರವದಿಂದ ನೋಡ್ಕೊಂತೇವೆ, ಆತ ನಮ್ಮ ಹೀರೋ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ನಂತರ ಈ ಆಂಕರ್ ಅವ್ರನ್ನ ಒಂದು ಪ್ರಶ್ನೆ ಕೇಳಿದ್ರು. ಆ ತರ ಇದ್ರು, ಓಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೋ ಅಥವಾ ನಿಮ್ಮ ಅಣ್ಣ ತಮ್ಮನೋ ಔರಂಗಜೇಬ್ ತರ ಆಗ್ಲಿ ಅಂತ ಕೇಳಿದ್ರೆ ತಕ್ಷಣ ಈ ಮಹಾನುಭಾವ ಹೇಳಿದ್ದೆ ಅಂದ್ರೆ ಇಲ್ಲ ಆ ತರ ಆಗ್ಬೇಕು ಅಂತ ನಾನು ಹೇಳೋಲ್ಲ, ಆದ್ರೂ ನಮ್ಗೆ ಅವ್ರು ಹೀರೋ ಅಂತೇಳಿ ಹೇಳ್ತಾರೆ. ಅಂದ್ರೆ ಔರಂಗಜೇಬ್ ಏನೆಲ್ಲ ಮಾಡಿದ್ದೋ ಗೊತ್ತಿಲ್ಲ, ತನ್ನ ತಮ್ಮಂದ್ರನ್ನ ಎಲ್ಲರೂ ಕೊಂದು ಆತ ಅಧಿಕಾರಕ್ಕೆ ಬಂದಿದ್ದ, ತನ್ನ ತಂದೆಯನ್ನೇ ಆತ ಜೈಲಿಗಟ್ಟಿದವನು, ಇದೆಲ್ಲವೂ ಗೊತ್ತಿರುವಂತಹ ವಿಷಯ. ಆದ್ರೂ ಕೂಡ ಇವರೆಲ್ಲರಿಗೂ ಈ ವ್ಯಕ್ತಿ ಹೀರೋ ಆಗಿ ಕಾಣಿಸ್ಕೊಳ್ತಾನೆ. ಅಂದ್ರೆ ಒಂದ್ ರೀತಿಯಾಗಿ ಹೇಳ್ಬೇಕು ಅಂದ್ರೆ ಅಂಧಾಭಿಮಾನ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತ ಪರಿಸ್ಥಿತಿ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಪಠ್ಯ ಪುಸ್ತಕಗಳು. ನಮ್ಮ ಪಠ್ಯ ಪುಸ್ತಕದಲ್ಲಿ ಇರೋದೇ ಅದೇ ತರ. ಅವ್ರನ್ನ ಬಹಳಷ್ಟು ಹಾಡಿ ಹೊಗಳಿರ್ತಾರೆ, ಆದ್ರಿಂದಾಗಿ ಈ ರೀತಿಯಾದಂತಹ ಅನಾಹುತಗಳು ನಡೀತದೆ. ಇದೆಲ್ಲದರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಒಂದು ಅತ್ಯುತ್ತಮವಾದಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಈ ಅಬು ಅಜ್ಮಿಯನ್ನ ಉತ್ತರ ಪ್ರದೇಶಕ್ಕೆ ಕಳಿಸ್ಕೊಡಿ, ನಾವು ಆತನಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತೇವೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಲ್ಲ ಯೋಗಿ ಆದಿತ್ಯನಾಥ್ ಅವರ ಚಿಕಿತ್ಸೆ ಯಾವ ರೀತಿ ಇರ್ತದೆ ಅಂತೇಳಿ. ಒಟ್ಟಾರೆಯಾಗಿ ಔರಂಗಜೇಬ್ನ ಯದ್ವಾತದ್ವ ಹೊಗಳೆ ಈಗ ಅಮಾನತಿನ ಶಿಕ್ಷೆಗೆ ಈ ಅಬು ಅಜ್ಮಿ ಈಡಾಗಿದ್ದಾನೆ. ಸ್ನೇಹಿತರೆ, ನಿಮಗೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.